ಜಿಲ್ಲಾಡಳಿತವು ಈ ದಿವಸ ಈ ನಮ್ಮ ರಂಗಮಂದಿರದಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳನ್ನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೇಡಮ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ಚುನಾವಣಾ ಪ್ರಕ್ರಿಯೆ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರತಕ್ಕಂಥ ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಕೂಡ ಪೂರಕವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ವಿಶೇಷ ಆಹ್ವಾನಿತರಾಗಿ ಆಗಮಿಸತಕ್ಕಂಥ ನಮ್ಮ ನರಸಿಂಹ ರೆಡ್ಡಿಯವರು ಪ್ರಾಂಶುಪಾಲರು ಪಾಲಕರ ಸರ್ಕಾರಿ ಕಾಲೇಜು ಕೋಲಾರ ಇವರನ್ನು ಕೂಡ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಅಂತ ಡಾಕ್ಟರ್ ಅನಿತಾ ಅವರು ಕೂಡ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪಾಪಣ್ಣ ಉಪನಿರ್ದೇಶಕರು ಪದವಿಪೂರ್ವ ಕಾಲೇಜು ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಶ್ರೀ KG ರಂಗಯ್ಯ ಪ್ರಭಾರಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲ ಚುನಾವಣಾ ತರಬೇತಿಗಳಿಗೆ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಸದಾ ಇರುವಂಥ ಶ್ರೀ ವೆಂಕಟಸ್ವಾಮಿ ಅವರನ್ನ ಪ್ರಾಂಶುಪಾಲರು ಪಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಡಾಕ್ಟರ್ ಮಂಜು ನಾಯಕ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಕಾನೂನು ಕಾಲೇಜು ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ಹಂತದ ಚುನಾವಣೆಗಳಿಗೆ ಎಲ್ಲ ಹಂತದ ಕಂದಾಯ ಸಿಬ್ಬಂದಿಯವರಿಗೆ ಸದಾ ಮಾರ್ಗದರ್ಶಕ ಆಗಿರತಕ್ಕಂಥ ನಮ್ಮ ಚುನಾವಣಾ ತಹಶೀಲ್ದಾರರಾದಂಥ ಶ್ರೀ ರಾಘವೇಂದ್ರ ಅವರು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ನೋಡಿ ಮೇಡಮ್ ರಾಘವೇಂದ್ರ ಇದೆ. ಮತ್ತು ಶ್ರೀ ಕೃಷ್ಣಮೂರ್ತಿ ಪ್ರಾಂಶುಪಾಲರು ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ಅಧ್ಯಕ್ಷ ಅಂತ ಮಂಜುನಾಥರನ್ನು ಕೂಡ ಸ್ವಾಗತವನ್ನು ಮಾಡ್ತೇನೆ. ಮತ್ತು ಎಲ್ಲ ಪತ್ರಕರ್ತ ಸಂಘಟನೆಗಳನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಕರ್ತ ಸಂಘಟನೆಗಳನ್ನು ಕೂಡ ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಇವತ್ತು ಏನು ಭಾರತ ಚುನಾವಣೆ ಆಯೋಗ ಯಾವ ಒಂದು ಮತದಾರರ ದೃಷ್ಟಿಯಲ್ಲಿಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೆ ಅಂತ ಯುವ ಮತದಾರರೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ವಿಶೇಷವಾಗಿ ಆಗಮಿಸಿದ್ದೀರಾ. ಅವರೆಲ್ಲ ಕೂಡ ನಾನು ಹೃತ್ಪೂರ್ವಕವಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಮ್ಮನ್ನು ತೊಡಗಿಸ್ಕೊಳ್ಳಿ ಸಕಾರಾತ್ಮಕವಾಗಿ ಅಂತೇಳಿ ಅಂತ ಅತ್ಯಂತ ಪ್ರೀತಿಯಿಂದ ತಮ್ಮ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಮುನ್ಸಿಪಲ್ ತಹಶೀಲ್ದಾರ್ ಮೇಡಮ್ ಕೂಡ ನಾನು ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಉಪನ್ಯಾಸ ಸಮಿತಿಯಲ್ಲೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತವನ್ನು ಬಯಸಿದಂಥ ಮಾನ್ಯ ಸಹಾಯಕ ಕಮಿಷನರ್ವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ತಮಸ್ಸೋಮ ಜ್ಯೋತಿರ್ಗಮಯ ಅಂಧಕಾರದಿಂದ ಬೆಳಕಿನೆಡೆಗೆ ಮುಂದಿನ ಸಾಲಿನಲ್ಲಿರ್ತಕ್ಕಂಥ ಇಬ್ಬರು ಬಾಲಕಿಯರಾದ ದೀಪ ಬೆಳಗಲು ಇಬ್ಬರು ಮಾತ್ರ ಮುಂದಿನ ಸಾಲಿನಲ್ಲಿರೋರು ಹೋಗಿ ನೀವೇ ಹೋಗಿ ಬನ್ನಿ. ಕಳಪೆ
ಹೊಸ ಎಪಿಕ್ ಕಾರ್ಡನ್ನು ಪಡೆಯುವಂತಹ ಪ್ರತಿನಿಧಿಗಳು ದಯವಿಟ್ಟು ಈ ಒಂದು ಸಾಲ ನಿಂತ್ಕೊಳ್ಳಿ. ಎನ್ ಲಕ್ಷ್ಮಿ, ನಜ್ಮಾ ಸುಲ್ತಾನ, ಮುಜಾಹಿದ್ ಖಾನ್, ಮೊಹಮ್ಮದ್ ರೆಹಮಾನ್ ಪಾಷಾ, ಮೊಹಮ್ಮದ್ ಮಾಜ್, ಆತ್ಮಾನ್ ಶರೀಫ್, ಹಕೀಲ್ ಶರೀಫ್, ಶಾಜಿಯಾ ಬೇಗಂ, ಸೈಯದ್ ಖಾಜಾ ಅಂಜುಮ್, ರಾಬಿಯಾ ಅಂಜುಮ್, ತರಹಾ ಅಂಜಲಿ, ಎಂಆರ್ ಕಾರ್ತಿಕ್, ಲೋಕೇಶ್, ನಮನ್ ಮಸೂದ್. ದಯವಿಟ್ಟು ಎಲ್ಲ ಕೆಲಸ ನಿಂತ್ಕೊಳ್ಳಿ. ದೇದೀಪ್ಯಮಾನವಾಗಿ ಪ್ರಜ್ವಲವಾಗಿ ಹೀಗೆ ಪ್ರಕಾಶಿಸುತ್ತದೆ ಎಂದು ಆಶಿಸುತ್ತಾ ದೀಪಗಳಿದ್ದ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ನಮನಗಳನ್ನು ಸಮರ್ಪಿಸುತ್ತಿದ್ದೇನೆ. ಈಗ ಯುವ ಮತದಾರರಿಗೆ ಪ್ರತಿಕಾರಗಳು ಪ್ರತಿನಿಧಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಎಪಿಕ್ ಕಾರ್ಡ್ ವಿತರಣೆ. ಮೊದಲಿಗೆ ಕುಮಾರಿ ಎನ್ ಲಕ್ಷ್ಮಿ ಇವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಎಪಿಕ್ ಕಾರ್ಡ್ ಅನ್ನು ಪಡೆಯಲಿಕ್ಕೆ ಕೇಳಿಕೊಳ್ತಿದ್ದೇನೆ. ಆ ಕಡೆ ಹೋದ್ರೆ ಸಾಹೇಬ್ ಕೊಡೋಕೆ ಸಿಗುತ್ತೆ. ಹಾಗೆ ಕುಮಾರಿ ನಜ್ಮಾ ಸುಲ್ತಾನ, ಮುಜಾಹಿದ್ ಖಾನಂ ಇವರು ಮಾನ್ಯ ಸಿಒ ಮೇಡಮ್ ಕಡೆಯಿಂದ ಎಪಿಕ್ ಕಾರ್ಡ್ ಅನ್ನು ಪಡೆಯಲಿಕ್ಕೆ ಕೇಳಿಕೊಳ್ತಿದ್ದೇನೆ. ಹಾಗೆ ಮೊಹಮ್ಮದ್ ರೆಹಮಾನ್ ಪಾಷಾ, ಮೊಹಮ್ಮದ್ ಮಾಜ್ ಅಪರ ಜಿಲ್ಲಾಧಿಕಾರಿಗಳ ಮೇಡಮ್ ಕಡೆಯಿಂದ ಎಪಿಕ್ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಅಲ್ಮಾನ್ ಶರೀಫ್ ಇವರು ಉಪ ವಿಭಾಗಾಧಿಕಾರಿ ಕಾರ್ಡ್ ಪಡೆಯಲು ಕೇಳಿಕೊಂಡಿದ್ದಾರೆ. ಶಾಜಿಯಾ ಬೇಗಂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಸೈಯದ್ ಫರಾಜ್ ಅಂಜುಮ್ ಸಿಒ ಮೇಡಮ್ ಕಡೆಯಿಂದ ಈ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. इधर देख रहे हैं, इधर देख रहे हैं. हाँ उतरते उतरते मैडम को दो. हाँ ರಾಬಿಯಾ ಅಂಜುಮ್ ಅಪರ ಜಿಲ್ಲಾಧಿಕಾರಿಗಳ ಮೇಡಮ್ ಕಡೆಯಿಂದ ಈ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ತರಹಾ ಅದಲಿ ಇವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಹಾಗೆ ಎಂಆರ್ ಕಾರ್ತಿಕ್ ಉಪ ವಿಭಾಗದ ಅಧಿಕಾರಿಗಳ ಮುಖಾಂತರವಾಗಿ ಈ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಲೋಕೇಶ್ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಕೊನೆಯದಾಗಿ ನೂಮನ್ ಮಸೂದಿ ಸಿಒ ಮೇಡಮ್ ಕಡೆಯಿಂದ ಈ ಕಾರ್ಡ್ ಅನ್ನು ಪಡೆಯಲು ಕೇಳಿಕೊಂಡಿದ್ದಾರೆ. ಇದುವರೆಗೆ ಹೊಸ ಮತದಾರರಿಗೆ ಎಪಿಕ್ ಕಾರ್ಡ್ ಅನ್ನು ವಿತರಣೆ ಮಾಡಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು, ಸಿಇಒ ಮೇಡಮ್, ಅಪರ ಜಿಲ್ಲಾಧಿಕಾರಿ. ಭಾರತದ ಪ್ರಜಾಪ್ರಭುತ್ವವನ್ನು ಅದರ ಪಾವಿತ್ರ್ಯತೆಯನ್ನು ಕಾಪಾಡುತ್ತೇವೆಂದು, ಅದರ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು, ನಾವು ಪ್ರಾಮಾಣಿಕ ಮತದಾರರಾಗಿರುತ್ತೇವೆಂದು ನಾವೆಲ್ಲರೂ ಸಹ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿದೆ. ಈ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಎಸ್ ವೆಂಕಟಸ್ವಾಮಿ ಅವರು. ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಈ ಪ್ರತಿಜ್ಞಾವಿಧಿಯ ಸಂಕಲ್ಪವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಪ್ರತಿಜ್ಞಾವಿಧಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು
ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಪರಿಕಲ್ಪನೆಯ ಕುರಿತಂತೆ ಹಾಗೂ ಪರಿಕಲ್ಪನೆಯನ್ನು ಧ್ಯೇಯೋದ್ದೇಶಗಳೇನು, ಇದರ ಒಂದು ಪ್ರಮುಖವಾದಂತಹ ಅಂಶಗಳೇನು ಎಂಬುದರ ಬಗ್ಗೆ ಒಂದು ವಿಶೇಷವಾದಂಥ ಭಾಷಣ ಇದೆ. ಆ ವಿಶೇಷ ಆಹ್ವಾನಿತರ ಭಾಷಣವನ್ನು ಮಾಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಡಿ, ಸಹಾಯಕ ಪ್ರಾಧ್ಯಾಪಕರು, ಕಾನೂನು ಕಾಲೇಜು, ಕೋಲಾರ. ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಯಲ್ಲಿ ಆಹ್ವಾನಿಸುತ್ತಿದ್ದೇನೆ. ಕೋಲಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು ಹಾಗೂ ಇತರ ಗಣ್ಯರು, ಇದಕ್ಕೆ ಕಡೆಗೆ ಇರುವಂತಹ ಕಾಲೇಜುಗಳ ವಿದ್ಯಾರ್ಥಿನಿಯರು, ಉಪನ್ಯಾಸಕರು ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ಸಂಸ್ಥೆಗಳು, ಈ ದಿನ ನಾವು ಪ್ರತಿ ವರ್ಷದಂತೆ ಇದು 6ನೇ ವರ್ಷದಲ್ಲಿ ನಾವು ಭಾರತೀಯ ಮತದಾರರ ದಿನ ಎಂಬುದಾಗಿ ಆಚರಿಸುತ್ತೇವೆ. Usually, this day is called as Voters Day, National Voters Day. What is the significance of this day? It is the ಮಹತ್ವ ಏನಿರಬಹುದು, ಯಾಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸಬೇಕು